ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸೋಣ. ಬನ್ನಿರಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಿಮ್ಮಲ್ಲಿ ಎಷ್ಟು ಜನ ನಿಜವಾಗ್ಲೂ ದೇವರು ತನ್ನ ವಾಕ್ಯದ ಮುಖಾಂತರ ನನ್ನೊಂದಿಗೆ ಮಾತಾಡ್ತಿದ್ದಾರೆ ಎಂದು ನಂಬುವವರಾಗಿ ನಂಬಿಕೆಯಿಂದ ದೇವರ ವಾಕ್ಯ ಕೇಳುವಂಥವರಾಗಿದ್ದೀರಿ? ಆವಾಗಲೇ ನೀವು 100ರಷ್ಟು ಪ್ರತಿಫಲವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ತೀರಿ. ಇವು ಮನುಷ್ಯನ ಮಾತುಗಳಲ್ಲ. ದೇವರು ಒಬ್ಬ ಮನುಷ್ಯನನ್ನು ಸಾಧನವಾಗಿ ಬಳಸಿಕೊಂಡು ತನ್ನ ಮಾತುಗಳನ್ನು ಈ ಅಂತ್ಯ ದಿನಗಳಲ್ಲಿ ನಮ್ಮ ಕಿವಿಗಳಲ್ಲಿ ಕೇಳಿಸಲ್ಪಡುವಂತೆ ತನ್ನ ವಾಕ್ಯಗಳನ್ನು, ಸತ್ಯಗಳನ್ನು ನಮಗೆ ಬಯಲುಪಡಿಸುತ್ತಿದ್ದಾರೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಓದುತ್ತೇನೆ, ಕೇಳ್ರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಾವು ಧೈರ್ಯಗೆಡುವುದಿಲ್ಲ. ಈ ದಿನ ನಮಗೆ ಧೈರ್ಯಕ್ಕಿಂತಲೂ ಭಯವೇ ಹೆಚ್ಚಾಗಿದೆ, ಅಧೈರ್ಯವೇ ಹೆಚ್ಚಾಗಿದೆ. ಪ್ರತಿಯೊಂದಕ್ಕೂ ಭಯಪಡ್ತೇವೆ. ಹೇಡಿತನದ ಆತ್ಮವನ್ನು ದೇವರು ನಮಗೆ ಕೊಡಲಿಲ್ಲ. ದೇವರು ನಮಗೆ ಹೇಡಿತನದ ಆತ್ಮ ಕೊಡಲಿಲ್ಲ, ಆದರೆ ಪ್ರೀತಿ, ಶಿಕ್ಷಣ ಹಾಗೂ ಇಂದ್ರಿಯ ನಿಗ್ರಹವುಳ್ಳ ಆತ್ಮವನ್ನೇ ಕೊಟ್ಟಿದ್ದಾರೆ. ಅಂದರೆ ಬಲ, ಶಕ್ತಿಯುಳ್ಳ ಆತ್ಮನನ್ನೇ ಅನುಗ್ರಹಿಸಿದ್ದಾರೆ. ಮೊದಲನೇದಾಗಿ, ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ಧೈರ್ಯಗೆಡುವುದಾದರೆ ಅವನು ಮುಂದೆ ಸಾಗ್ಲಿಕ್ಕಾಗಲ್ಲ, ಏನು ಸಾಧಿಸಲಿಕ್ಕಾಗಲ್ಲ. ಅದಕ್ಕೆ ಸೈತಾನನು ಅನೇಕ ಸಾರಿ ಮೊದಲು ನಮಗೆ ಭಯಪಡಿಸಿ, ಆ ಭಯದಲ್ಲಿ ನಾವು ತಪ್ಪಾದ ನಿರ್ಣಯ ತೆಗೆದುಕೊಳ್ಳುವುದಕ್ಕಾಗಿ ಭಯದಿಂದ ನಾವು ಏನನ್ನೋಣ, ಎಷ್ಟೋ ಜನ ಸುಳ್ಳಾಡುವಾಗ ಯಾಕೆ ಸುಳ್ಳಾಡಿದಿರಿ ಅಂತ ಕೇಳಿದ್ರೆ ಭಯದಿಂದ ಸುಳ್ಳಾಡಿದೇವೆ ಅನ್ನುತ್ತಾರೆ. ನೋಡಿದ್ರ, ಭಯದಲ್ಲಿ ಸುಳ್ಳಾಡ್ತಾರೆ, ನಟಿಸುತ್ತಾರೆ. ಹಾಗೆ ಭಯಪಟ್ಟಾಗ ಅವರು ಮಾಡಬೇಕಾದದ್ದು ಮಾಡಲಿಕ್ಕಾಗದೆ ಕೈ ಎತ್ತಿ ಬಿಡ್ತಾರೆ. ಪೌಲನು ಹೇಳ್ತಾನೆ, ನಮಗೆಷ್ಟೋ ಶ್ರಮೆಗಳು, ಶೋಧನೆಗಳು, ಹೋರಾಟಗಳು ಇವೆ, ಆದರೆ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹ ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗಿ ಬರುತ್ತದೆ. ಏನಿದು? ಬಾಹ್ಯ ಪುರುಷನಂತೆ, ಅಂತರ್ಯದ ಪುರುಷನಂತೆ. ನೀವೆಂದಾದರೂ ಗಮನಿಸಿದೀರಾ? ನಾವು ದೇಹದಲ್ಲಿರುವಾಗ ಇದು ಬಾಹ್ಯ ಪುರುಷನು, ದೇಹ ಕಾಣಿಸುತ್ತದೆ. ಅದೇ ರೀತಿ ನಾವು ಆತ್ಮ ಉಳ್ಳಂಥವರಾಗಿದ್ದೇವೆ. ಆ ಆತ್ಮಕ್ಕೆ ಸ್ವರೂಪ ಇಲ್ಲ. ಆತ್ಮ ಅಂತರಂಗದ ಪುರುಷನು. ಈ ಮಣ್ಣಿನ ಗುಡಾರದಲ್ಲಿ ದೇವರು ಐಶ್ವರ್ಯದ ರೂಪದಲ್ಲಿ ತನ್ನ ಆತ್ಮವನ್ನು ಐಶ್ವರ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಹೇಳಬೇಕಾದ್ರೆ ಈ ಶರೀರ ನಮಗೆ ಕೊಡಲ್ಪಟ್ಟಿರೋದು ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. ಇಲ್ಲವೇ ಆತ್ಮದಲ್ಲಿ ನಾವು ನಮ್ಮ ಆತ್ಮದಲ್ಲಿ ನಾವು ಯೋಚಿಸಿರುವುದನ್ನು ಶರೀರದ ಮೂಲಕ ನೆರವೇರಿಸುವುದಕ್ಕಾಗಿ. ಆದರೆ ಬಹಳಷ್ಟು ಜನರ ಜೀವಿತದಲ್ಲಿ ಆಧ್ಯಾತ್ಮಿಕವಾಗಿ ಅವರು ಬಲಹೀನರಾಗುವುದರ ಮೂಲಕ, ಆಧ್ಯಾತ್ಮಿಕ ಬಲಹೀನತೆಯಿಂದ ತುಂಬಿಕೊಂಡದ್ದರಿಂದ, ಭಯಾಂದೋಲನೆಯಿಂದ ತುಂಬಿಕೊಂಡದ್ದರಿಂದ ಅವರೇನೂ ಮಾಡಲಿಕ್ಕಾಗ್ತಾ ಇಲ್ಲ. ಎಲ್ಲದಕ್ಕೂ ಹೇಡಿತನದ ಆತ್ಮಕ್ಕೊಳಗಾಗ್ತಾರೆ, ಎಲ್ಲದಕ್ಕೂ ಸಂದೇಹದ ಆತ್ಮಕ್ಕೊಳಗಾಗ್ತಾರೆ, ಎಲ್ಲದಕ್ಕೂ ಭಯಪಡ್ತಾರೆ. ಭಯಪಟ್ಟು ಹೆದರುವುದನ್ನು ನೋಡ್ತೇವೆ. ನಮ್ಮ ಬಾಹ್ಯ ಪುರುಷನು ನಾಶವಾಗುತ್ತಾ ಇದ್ದರೂ ಒಂದು ವಿಷಯ ನೀವು ಗಮನಿಸಿರಿ, ನಮ್ಮ ವಯಸ್ಸು ಜಾಸ್ತಿ ಆಗ್ತಿದ್ದ ಹಾಗೆ ನಮ್ಮ ಬಾಹ್ಯ ಶರೀರ ಕೃಷಿಸಿ ಹೋಗುತ್ತೆ. ಚಿಕ್ಕ ಮಕ್ಕಳಿರುವಾಗ ಚೆನ್ನಾಗಿ ಮುದ್ದಾಗಿರ್ತಾರೆ. ಯೌವನಸ್ಥರಾಗಿ ಅವರು ಚೆನ್ನಾಗಿ ಗ್ಲ್ಯಾಮರಸ್ ಆಗಿ, ಅಂದವಾಗಿ, ಸುಂದರವಾಗಿ ತಯಾರಾಗ್ತಾರೆ. ಆ ನಂತರ ಗಮನಿಸಿ ನೋಡಿರಿ, ವಯಸ್ಸು ಜಾಸ್ತಿ ಆಗುತ್ತಾ ವೃದ್ಧಾಪ್ಯಕ್ಕೆ ಬರ್ತಾ ಇದ್ದ ಹಾಗೆ ನಮ್ಮ ಬಾಹ್ಯ ಪುರುಷನು ಬಲಹೀನವಾಗ್ತಾನೆ. ಶರೀರ ಬಲಹೀನತೆಗಳು, ಶರೀರ ಅನಾರೋಗ್ಯಗಳು, ಶರೀರದಲ್ಲಿ ಬರುವಂತಹ ಬದಲಾವಣೆಗಳ ನಿಮಿತ್ತ ನಮ್ಮ ವೃದ್ಧಾಪ್ಯದಲ್ಲಿ ನಾನಾ ವಿಧವಾದಂತಹ ಕಾಂಪ್ಲಿಕೇಶನ್ಸ್ ನೋಡ್ತೇವೆ. ಕಣ್ಣು ಸರಿಯಾಗಿ ಕಾಣದೇ ಇರುವುದು, ಕಿವಿ ಸರಿಯಾಗಿ ಕೇಳದೇ ಇರುವುದು, ಕಾಲಿನ ಬಲ ಕಡಿಮೆ ಆಗೋದು, ಕಣ್ಣುಗಳು ಬಲಹೀನವಾಗುವುದು, ರಕ್ತನಾಳಗಳಲ್ಲಿ ಸಮಸ್ಯೆ, ಎಲುಬುಗಳಲ್ಲಿ ಸಮಸ್ಯೆ. ಇವುಗಳೆಲ್ಲ ನಾವು ಡಾಕ್ಟರ್ ಬಳಿಗೆ ಹೋಗಿ ತೋರಿಸಿಕೊಂಡು ಡಾಕ್ಟರ್ ಚೆಕಪ್ ಮಾಡಿ ರಿಪೋರ್ಟ್ ನೋಡುವಾಗ
ಆಲ್ ಆಫ್ ಅ ಸಡನ್ ನಿಮಗೆ ಕ್ಯಾನ್ಸರ್ ಇದೆ, ನಿಮಗೆ ಬೋನ್ ಮ್ಯಾರೋ ಇದೆ, ವಿಟಮಿನ್ ಡೆಫಿಷಿಯನ್ಸಿ ಇದೆ, ನಿಮಗೆ ಕಿಡ್ನಿಯಲ್ಲಿ ಡಿಫೆಕ್ಟ್ ಇದೆ, ನಿಮ್ಮ ಲಿವರ್ ಎನ್ಲಾರ್ಜ್ ಆಗಿದೆ ಎಂದು ಹಾಗೆ ರಿಪೋರ್ಟ್ಸ್ ಹೇಳಿದ ಕೂಡಲೇ ನಾವು ತಕ್ಷಣ ಕುಗ್ಗಿ ಹೋಗ್ತೇವೆ. ಒಂಥರ ಭಯ, ಭೀತಿಯನ್ನು ನಾನು ಬದುಕುವುದಿಲ್ಲವೇನೋ, ಸಾಯ್ತೇವೇನೋ ಎಂಬ ಭಯದೊಂದಿಗೆ ಜೀವನದ ಮೇಲೆ ಒಂಥರ ವಿರಕ್ತಿ ತೋರಿಸ್ತೇವೆ. ಅಷ್ಟ್ಯಾಕೆ ಬಿ ಪಿ ಚೆಕ್ ಮಾಡ್ಕೊಳ್ಳಲು ಹೋದವರೆಲ್ಲರಿಗೆ ಬಿ ಪಿ ಇರುತ್ತೆ. ಕಾರಣ ಗೊತ್ತಾ? ಒಂದು ವೇಳೆ ಅವರು ಬಿ ಪಿ ಚೆಕ್ ಮಾಡ್ತಿರುವಾಗ ಭಯದಿಂದ ನನಗೂ ಬಿ ಪಿ ಇದೆಯೇನೋ ಅಂದ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮ್ಮ ಬಿ ಪಿ ಹೆಚ್ಚಾಗುತ್ತೆ. ಪೌಲನು ಹೇಳ್ತಾನೆ, ನಮ್ಮ ದೇಹ ನಾಶವಾಗಿ ಹೋಗುತ್ತಾ ಇದೆ ಎಂದು. ನಾವು ಪರೀಕ್ಷೆ ಮಾಡಿಕೊಳ್ಳಲು ಡಾಕ್ಟರ್ ಬಳಿಗೆ ಹೋಗೋ ಅಗತ್ಯ ಇಲ್ಲ. ನಮ್ಮ ಸುತ್ತಲೂ ನಾವು ಯಾವ ಫೀಸ್ ಕಟ್ಟುವ ಅಗತ್ಯವಿಲ್ಲದೆ ನಾವು ಹೇಗಿದ್ದೇವೆ ಎಂಬುದಾಗಿ ಹೇಳುವವರು ಇರ್ತಾರಲ್ಲವೇ, ಯಾಕೋ ನೀವು ಸಣ್ಣಗೆ ಕಾಣಿಸ್ತಾ ಇದ್ದೀರಿ, ಮುಖ ಸಣ್ಣಗಾಗಿದೆ, ಕಣ್ಗಳೆಲ್ಲ ಒಳಗೋಗಿವೆ, ಯಾಕೆ ಮುಂಚೆಯಂತೆ ಓಡ್ಲಿಕ್ಕಾಗ್ತಾ ಇಲ್ಲ, ನೀವು ಮುದುಕರಾಗಿದ್ದೀರಿ, ವಯಸ್ಸಾಗ್ಬಿಟ್ಟಿದೆ, ನಿಮಗೆ ಕೈಲಾಗ್ತಿಲ್ಲವೆಂದು ಯಾರೋ ಒಬ್ರು ಏನೋ ಹೇಳಿರ್ತಾರೆ. ಯಾಕೆ ಮೊದಲಿದ್ದಂತೆ ನೀವಿಲ್ಲ, ಯಾಕೆ ಹೀಗಾದ್ರಿ ಅಂದ ತಕ್ಷಣವೇ ಒಂದು ರೀತಿ ಭಯ ಬರುತ್ತೆ. ತಕ್ಷಣವೇ ಕೆಲವರು ಆ ಕ್ಷಣದಲ್ಲೇ ಚೆಕಪ್ಗಾಗಿ ಹೋಗ್ತಾರೆ, ಇನ್ನಷ್ಟು ಹೆಚ್ಚು ಭಯಕ್ಕೊಳಗಾಗ್ತಾರೆ. ಶರೀರ ಹೇಗೂ ವೃದ್ಧಾಪ್ಯಗೊಳ್ಳುತ್ತಲೇ ಇರುತ್ತೆ, ಅದು ಒಂದಲ್ಲ ಒಂದು ದಿವಸ ಬಲಹೀನವಾಗ್ತಲೇ ಇರುತ್ತೆ. ಅದರ ಕುರಿತು ನಾವು ಚಿಂತಿಸುವ ಅಗತ್ಯವಿಲ್ಲ, ಅದರ ಕುರಿತು ನಾವು ದಿಗುಲು ಪಡುವ ಅಗತ್ಯವಿಲ್ಲ. ಈ ಮಣ್ಣು ಒಂದಲ್ಲ ಒಂದು ದಿನ ಮಣ್ಣಿಗೆ ಸೇರುತ್ತೆ. ಇದರ ಕುರಿತು ಏನು ಪ್ರತ್ಯೇಕತೆ ಇಲ್ಲ. ಬಾಹ್ಯ ಪುರುಷನು ಏನಾಗ್ತಾನಂತೆ? ನಾಶವಾಗುತ್ತಾ ಇದ್ದರೂ ಅಂತರ್ಯ ಪುರುಷನು ದಿನೇ ದಿನೇ ನೂತನಗೊಳ್ಳುತ್ತಾನೆ. ನಿಮಗೆ ಅನುದಿನದ ಈ ಧ್ಯಾನ ಪ್ರಸಾರ ಮಾಡಲು ನಿಮ್ಮ ಅಂತರಂಗ ಪುರುಷನನ್ನು ಬಲಗೊಳಿಸುವುದಕ್ಕಾಗಿಯೇ. ನಾವು ತಿನ್ನುವಂತಹ ಆಹಾರ ನಮ್ಮ ಬಾಹ್ಯ ಪುರುಷನು ಪೋಷಿಸಲ್ಪಡುವುದಕ್ಕಾಗಿ, ಹಾಗೆಯೇ ನಮ್ಮ ಅಂತರಂಗ ಪುರುಷನು, ನಮ್ಮ ಆತ್ಮಕ್ಕೆ ಆಹಾರ ದೇವರ ವಾಕ್ಯವಾಗಿದೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ, ದೇವರ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಎಷ್ಟು ಜನ ವಾಕ್ಯವನ್ನು ಸಮೃದ್ಧಿಯಾಗಿ ಕೇಳ್ತಾ ಇದ್ದೀರಿ, ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದ್ದೀರಿ, ದೇವರಲ್ಲಿ ಆನಂದಿಸುತ್ತಾ ಇದ್ದೀರಿ, ದೇವರ ಕಾರ್ಯಗಳಿಗೋಸ್ಕರ ಆಸೆಯುಳ್ಳವರಾಗಿದ್ದೀರಿ. ಎಷ್ಟು ಜನ ದೇವರ ಚಿತ್ತ ಮಾಡುವುದಕ್ಕಾಗಿ ಇಷ್ಟವುಳ್ಳವರಾಗಿದ್ದೀರಿ. ಅಂಥವರು ಮಾತ್ರ, ಒಂದು ವೇಳೆ ಅನುಭವ ಹೆಚ್ಚಾಗಿದ್ರೂ ಕೂಡ ಶರೀರ ಬಲಹೀನವಾದಾಗ್ಯೂ ಅಂಥವರು ಆತ್ಮದಲ್ಲಿ ಅಭಿವೃದ್ಧಿಯಾಗ್ತಾರೆ. ಪೌಲನು ಹೇಳ್ತಾನೆ, ನಮ್ಮ ಬಾಹ್ಯ ಪುರುಷನು ನಾಶವಾಗುತ್ತಾ ಇದ್ದರೂ ಅಂತರ್ಯದಲ್ಲಿ ನಾವು ದಿನೇ ದಿನೇ ಹೊಸಬರಾಗುತ್ತೇವೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನಾಗಲಿ ನಮ್ಮ ಶರೀರವನ್ನಾಗಲಿ ಸ್ಥಿತಿಗತಿಗಳನ್ನಾಗಲಿ ನೋಡಿಕೊಳ್ಳದೆ ನಮ್ಮೊಳಗಿರುವ ಆತ್ಮ ಆಧ್ಯಾತ್ಮಿಕ ಜೀವಿತವನ್ನು ಹೇಗಿದೆ ಎಂದು ಗುರುತಿಸುವವರಾಗಿದ್ದೇವಾ? ಅಯ್ಯೋ, ನಾನು ಪ್ರಾರ್ಥನೆ ಮಾಡಲಾರದೆ ಇರಲಿಕ್ಕಾಗ್ತಾ ಇಲ್ಲ ಅಂದರೆ ಬಹಳ ಹಸುವೆ ಉಳ್ಳವನು, ನಾನು ಊಟ ಮಾಡಲಾರದೆ ಇರಲಾರೆನು ಎನ್ನುವ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಬಲವಾಗಿರುವವನು ಪ್ರಾರ್ಥಿಸಿಕೊಳ್ಬೇಕು, ಪ್ರಾರ್ಥಿಸಬೇಕು ಎಂಬ ತವಕ ಇರುತ್ತೆ. ಹಾಗಿದ್ರೆ ನೀವು ಆತ್ಮದಲ್ಲಿ ಬಲಗೊಳ್ತಿದ್ದೀರಿ ಎಂದರ್ಥ. ನನಗೆ ಪ್ರಾರ್ಥಿಸುವ ಮನಸ್ಸಾಗ್ತಾ ಇಲ್ಲ, ಪ್ರಾರ್ಥನೆ ಬರ್ತಾ ಇಲ್ಲ ಎಂದು ಕೆಲವರು ಹೇಳ್ತಾರಲ್ಲವೇ, ಅಂದರೆ ನೀವು ಆತ್ಮದಲ್ಲಿ ಕ್ಷೀಣಿಸಿ ಹೋಗ್ತಾ ಇದ್ದೀರಿ ಎಂದರ್ಥ, ಆತ್ಮದಲ್ಲಿ ಬಲಹೀನರಾಗ್ತಿದ್ದೀರಿ ಎಂದರ್ಥ. ಒಳ್ಳೆ ಅಪಿಟೈಟ್ ಇರಬೇಕಾದ್ರೆ ಒಳ್ಳೆ ಆರೋಗ್ಯ ಇರಬೇಕು, ಒಳ್ಳೆ ಆಧ್ಯಾತ್ಮಿಕ ಸ್ಥಿತಿ ಇರೋದಾದರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಆತನ ವಾಕ್ಯ ಓದಬೇಕು, ದೇವರು ಏನು ಹೇಳ್ತಾರೆಂದು ಕೇಳಬೇಕು, ದೇವರ ವಾಕ್ಯದ ಮುಖಾಂತರ ಈ ದಿನ ದೇವರು ಹೇಗೆ ನಡೆಸ್ತಾರೆಂದು ತಿಳ್ಕೊಳ್ಬೇಕು ಎಂಬ ಆತುರತೆ ನಮಗೆ ಈ ದಿನ ಬೇಕು. ನಮಗೆ ಗೊತ್ತಿಲ್ಲದಂತೆ ನಾವು ದೇವರನ್ನು ಪ್ರೀತಿಸುವವರಾಗಿರ್ತೇವೆ, ದೇವರ ಸನ್ನಿಧಿಗೆ ಓಡಿ ಹೋಗುವವರಾಗಿರ್ತೇವೆ. ಅಂತರಂಗದ ಪುರುಷನು ಬಲವಾಗಿರುವಾಗ ಆಧ್ಯಾತ್ಮಿಕ ತವಕ ನಮಗಿರುತ್ತೆ. ಅಂತರಂಗದ ಪುರುಷನು ಹೇಗಿರುತ್ತಾನೆಂದು ತಿಳ್ಕೊಳ್ಳುವಾಗ ನಾನು ಆಧ್ಯಾತ್ಮಿಕವಾಗಿ ಸರಿಯಾಗಿದ್ದೇನೆ ಎನ್ನುವವನು ಬಹಿರಂಗವಾಗಿ ಎಷ್ಟೇ ಕ್ಷೀಣಿಸಿ ಹೋದರೂ, ಎಷ್ಟೇ ಬಲಹೀನನಾಗಿದ್ರೂ, ಎಷ್ಟೇ ರೋಗಗಳ ಪಾಲಾದರೂ ಕೂಡ ದಿಗುಲು ಪಡುವ ಅವಶ್ಯಕತೆಯೇ ಇರಲ್ಲ. ಹೇಗೂ ಈ ಶರೀರ ಇಲ್ಲೇ ಬಿಟ್ಟು ಹೋಗಬೇಕಾಗ್ತದಲ್ಲವೇ? ಆದರೆ ನಿರಂತರವೂ ನಿಲ್ಲುವಂಥದ್ದು ಆತ್ಮಾಗಿದೆ. ಅದನ್ನು ಉಂಟು ಮಾಡಿದ ದೇವರ ಬಳಿಗೆ ಆತ್ಮ ಹೋಗುತ್ತೆ. ಬಹಿರಂಗ ಪುರುಷನು ನಾಶವಾಗುತ್ತಾನೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನುಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವನ್ನು ಪ್ರಭಾವವನ್ನು ದೊರಕಿಸುತ್ತದೆ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು
ನಮಗೆ ಸ್ವಲ್ಪ ಅನಾರೋಗ್ಯ ಬಂದ್ರೆ, ಸ್ವಲ್ಪ ಶ್ರಮೆ ಬಂದ್ರೆ, ಸ್ವಲ್ಪ ನಿಂದೆ ಅವಮಾನ ಬಾಧೆ ಅನುಭವಿಸಬೇಕಾದ್ರೆ, ಸ್ವಲ್ಪ ಆ ನೋವು ಈ ನೋವು ಪ್ರಾರಂಭವಾದ್ರೆ ಅಬ್ಬಾ ಎಷ್ಟು ಗೊಂದಲಕ್ಕೊಳಗಾಗ್ತೇವೋ. ಆದರೆ ಇವುಗಳ ವಿಷಯದಲ್ಲಿ ಪೌಲನು ಹೇಳ್ತಾನೆ, ಇವು ಕ್ಷಣ ಮಾತ್ರ ಇರುವವುಗಳಾಗಿವೆ. ಯಾವಾಗಲೂ ತಲೆನೋವು ಬರುತ್ತದೆ ಎಂದು ಅಳ್ತಾ ಕೂತ್ಕೊಳ್ಳೋರಿದ್ದಾರೆ, ಯಾವಾಗಲೂ ಹೊಟ್ಟೆ ನೋವು ಅಂತ ಹೇಳಿ ಅಳ್ತಾ ಕೂತ್ಕೊಳ್ಳೋರಿದ್ದಾರೆ, ಕಾಲಿಗೆ ಸಣ್ಣ ಗಾಯ ಆದರೆ ಅದರ ಕುರಿತು ದೊಡ್ಡ ಗಲಾಟೆ ಮಾಡೋರಿದ್ದಾರೆ, ಸ್ವಲ್ಪ ರಕ್ತ ಸುರಿದ್ರೆ ಅದನ್ನೇ ನೆನೆಸಿಕೊಂಡು ಎಷ್ಟೋ ಗಾಬರಿಗೊಳ್ಳುವಂಥವರಿದ್ದಾರೆ. ಆದರೆ ಇದೆಲ್ಲ ಕ್ಷಣ ಮಾತ್ರ ಇರುವಂಥದ್ದಾಗಿದೆ. ಯಾಕೆಂದರೆ ದೇವರನ್ನು ಅರಿಯಲಾರದಂತೆ ನಾವು ಒಂದು ವೇಳೆ ಮರಣ ಹೊಂದುವುದಾದರೆ, ಅಗ್ನಿ ಆರದಂತಹ ಹುಳುಗಳು ಸಾಯದಂತಹ ಆ ಅಗ್ನಿಗುಂಡಿಯೊಳಗೆ ನಾವು ಯುಗಯುಗಗಳವರೆಗೂ ನರಳಾಡಬೇಕಾಗತ್ತೆ. ಆ ಶ್ರಮೆಯೊಂದಿಗೆ ಹೋಲಿಸಿಕೊಂಡ್ರೆ, ನಿತ್ಯ ನರಕದಲ್ಲಿ ಅನುಭವಿಸಬೇಕಾದ ಆ ಮಹಾಶ್ರಮೆಯನ್ನು ಹೋಲಿಸಿಕೊಂಡ್ರೆ, ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತ ನಾವು ಅನುಭವಿಸಬೇಕಾದ ಶ್ರಮೆಗಳು, ನಿಂದೆಗಳು, ಅವಮಾನಗಳು ಕ್ಷಣ ಮಾತ್ರ ಉಳ್ಳವುಗಳಾಗಿವೆ ಎಂದು ನಾವು ಗುರುತಿಸಬೇಕು. ಇದನ್ನು ಲೆಕ್ಕಿಸಬಾರದು. ನೋಡಿ ಪ್ರಿಯರೇ, ಯಾರಾದರೂ ನಮಗೆ ಒಳ್ಳೆಯವರಂದ ಕೂಡಲೇ ನಾವು ಒಳ್ಳೆಯವರಾಗ್ತೇವೋ ಅಥವಾ ಕೆಟ್ಟವರಂದ ಕೂಡಲೇ ಕೆಟ್ಟವರಾಗ್ತೇವೋ? ಯಾರಾದರೂ ನಮ್ಮನ್ನು ನಿಂದಿಸಿ ನೀವು ಕೆಟ್ಟವರು ಅಂತ ಹೇಳಿದ ಮಾತ್ರಕ್ಕೆ ಕೆಟ್ಟವರಾಗ್ತೇವೋ? ನಾವೇನಾಗಿದ್ದೇವೋ ನಾವು ಹಾಗೆಯೇ ಇರ್ತೇವೆ. ಮನುಷ್ಯರು ನಮ್ಮನ್ನು ಹೆಚ್ಚಿಸ್ಲಿಕ್ಕೂ ಆಗಲ್ಲ, ಕೆಳಗೆ ಬೀಳಿಸ್ಲಿಕ್ಕೂ ಆಗಲ್ಲ. ಆದರೆ ನೀವು ದೇವರ ಮುಂದೆ ಏನಾಗಿದ್ದೀರೋ ಅದು ಬಹಳ ಪ್ರಾಮುಖ್ಯ. ಈ ಲೋಕದ ಸಂಕಟವು ಅಂದರೆ ಹಗುರವಾದ ಸಂಕಟಗಳಿಗೆ ಭಯಪಡದೆ ದೇವರು ಕೊಡುವ ನಿತ್ಯವಾದ ಆನಂದಕ್ಕಾಗಿ ಎದುರು ನೋಡ್ತಿರಬೇಕು. ಯಾಕೆಂದರೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುತ್ತೆ, ಕಾಣದಿರುವಂಥದ್ದು ಸದಾ ಕಾಲ ಇರುವುದು. ಕಣ್ಣಿಗೆ ಕಾಣುವ ಈ ಶರೀರ ತಾತ್ಕಾಲಿಕವಾದದ್ದಾಗಿದೆ, ಈ ಲೋಕ ತಾತ್ಕಾಲಿಕವಾದದ್ದಾಗಿದೆ. ಕಣ್ಣಿಗೆ ಕಾಣದಿರುವಂತಹ ನಮ್ಮ ಆತ್ಮ ನಿತ್ಯವಾದದ್ದಾಗಿದೆ. ಕಣ್ಣಿಗೆ ಕಾಣುವಂತಹ ಆಸ್ತಿ ಪಾಸ್ತಿಗಳು ಅವು ತಾತ್ಕಾಲಿಕವಾಗಿವೆ, ನಿರಂತರವಾಗಿರುವುದಿಲ್ಲ. ಅವು ಬೆಳಗಿನ ಜಾವದಲ್ಲಿ ಅರಳಿದ ಪುಷ್ಪ ಸಾಯಂಕಾಲ ಬಾಡಿದ ಹಾಗಿರುತ್ತವೆ. ಎಷ್ಟೋ ಚೆನ್ನಾಗಿದೆ, ಎಷ್ಟೋ ಹೊಳೆಯುತ್ತಾ ಇದೆ ಎಂಬ ಒಂದು ಒಳ್ಳೆ ಪುಷ್ಪವನ್ನು ನೋಡಿ ಸಾಯಂಕಾಲ ಅದು ಉದುರುತ್ತೆ, ಅದು ಬಾಡಿ ಹೋಗಿ ಉದುರುತ್ತದೆ. ಹಾಗೆಯೇ ಶರೀರ ದಿನೇ ದಿನೇ ಅದು ಕ್ಷೀಣಿಸಿ ಹೋಗುತ್ತಿರುವುದರಿಂದ ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ದೇವರು ಕೊಟ್ಟಿರುವ ಆತ್ಮದಲ್ಲಿ ನಾವು ಪರಿಪೂರ್ಣರಾಗಿದ್ದೇವೋ, ಪರಿಶುದ್ಧರಾಗಿದ್ದೇವೋ, ದೇವರನ್ನು ಎದುರುಗೊಳ್ಳಲು ನಾವು ಸಿದ್ಧರಾಗಿದ್ದೇವೋ ಎಂದು ಗುರುತಿಸುವಾಗ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬಲ ಹೊಂದಿಕೊಳ್ಳುತ್ತಿರುವಾಗ, ಈ ಲೋಕ ಸಂಬಂಧವಾದವುಗಳಿಗೋಸ್ಕರ ನಾವು ಭಯಪಡುವುದಿಲ್ಲ, ದಿಗಿಲು ಪಡುವುದಿಲ್ಲ, ತವಕ ಪಡುವುದಿಲ್ಲ. ಈ ಲೋಕದಲ್ಲಿ ಎಷ್ಟೋ ಆಸ್ತಿಪಾಸ್ತಿ ನಿಮಗಿರಬಹುದು, ಅವೆಲ್ಲ ಶಾಶ್ವತವಾದವುಗಳಲ್ಲ, ನಿಮ್ಮೊಂದಿಗೆ ಬರಲ್ಲ. ಈ ಲೋಕದಲ್ಲಿ ಯಾರಾದರೂ ಮರಣ ಹೊಂದುವಾಗ ಏನಾದರೂ ಈ ಲೋಕದಿಂದ ತೆಗೆದುಕೊಂಡು ಹೋಗಲಾಗ್ತದೋ, ಅವರ ಪಟ್ಟವಾಗಲಿ, ಪದವಿಯಾಗಲಿ, ಡಿಗ್ರಿಯಾಗಲಿ, ಅವರಿಗಿರುವ ಆಸ್ತಿಪಾಸ್ತಿ ಏನಾದರೂ ತೆಗೆದುಕೊಂಡು ಹೋಗ್ಲಿಕ್ಕಾಗ್ತದೋ, ಅವುಗಳಿಂದ ಏನಾದರೂ ಅವರಿಗೆ ಪ್ರಯೋಜನವಾಗ್ತದೋ? ಮರಣದ ನಂತರ ಅವು ಏನಾದರೂ ನಮಗೆ ಉಪಯೋಗಕ್ಕೆ ಬರ್ತವೋ? ಹಾಗಾಗಿ ಅವುಗಳ ಬಗ್ಗೆ ದಿಗುಲು ಪಡದೆ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಸರಿಯಾಗಿದ್ದೇವೋ, ದೇವರ ಮೆಚ್ಚುಗೆ ಹೊಂದಿಕೊಂಡಿದ್ದೇವೋ, ದೇವರ ರಾಜ್ಯಕ್ಕೆ ವಾರಸುದಾರರಾಗ್ತಿದ್ದೇವೋ? ಕಣ್ಣೀರಿಲ್ಲದ, ದುಃಖವಿಲ್ಲದ, ವ್ಯಾಧಿಯಿಲ್ಲದ, ಮರಣವಿಲ್ಲದ, ಹಸುವೆ ಇಲ್ಲದ, ನೀರಡಿಕೆ ಇಲ್ಲದ ದೇವರ ಮಹಿಮೆಯ ರಾಜ್ಯದಲ್ಲಿ, ಬೆಳಕಿನ ರಾಜ್ಯದಲ್ಲಿ ಆತನೊಂದಿಗಿರುವ ಭಾಗ್ಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ, ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರ ನಾವು ಅನುಭವಿಸುವ ಸಣ್ಣಪುಟ್ಟ ನಿಂದೆಗಳು, ಅವಮಾನಗಳು, ಬಲಹೀನತೆಗಳು ಗಣನೆಗೆ ಬರಲ್ಲ. ಹಾಗಾಗಿ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಚಿಂತೆ ಮಾಡ್ತಾ ಕೂತ್ಕೊಳ್ಳದೆ, ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿದೆಯೋ ಇಲ್ಲವೋ ಎಂದು ಪರಿಶೀಲಿಸಿಕೊಳ್ಳುತ್ತಾ, ದೇವರಲ್ಲಿ ಆನಂದಿಸುತ್ತಾ, ಈ ಲೋಕದಲ್ಲಿ ದೇವರು ಕೊಟ್ಟಿರುವ ಈ ಶರೀರದಲ್ಲಿ ದೇವರನ್ನು ಮಹಿಮೆಪಡಿಸುತ್ತಾ, ಮೇಲಾಗಲಿ ಕೇಡಾಗಲಿ ದೇವರೇ ನೀವೇ ನನಗೆಲ್ಲವೂ, ಬಾಧೆಯೊಂದಿಗೆ ಕೃಪೆ ಕೊಡುವ ದೇವರಾಗಿರೋದರಿಂದ ನಿಮ್ಮ ಕೃಪೆಯಿಂದ ನನ್ನನ್ನು ಬಲಪಡಿಸಿ ನನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯಾಗಲು ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಾವು ಬಹಿರಂಗ ವಿಷಯಗಳನ್ನೇ ನೋಡಿಕೊಂಡು, ನನ್ನ ಆಸ್ತಿ ಹೋಯ್ತಲ್ಲವೇ, ಆರೋಗ್ಯ ಹೋಯ್ತಲ್ಲವೇ, ದುಡ್ಡು ಹೋಯ್ತಲ್ಲವೇ, ಅಂದ ಹೋಯ್ತಲ್ಲವೇ, ನನ್ನ ಉದ್ಯೋಗ ಹೋಯ್ತಲ್ಲವೇ, ನನಗೆ ಅವಮಾನ ಉಂಟಾಯ್ತಲ್ಲವೇ, ನನ್ನ ಘನತೆ ಹೋಯ್ತಲ್ಲವೇ, ನನ್ನ ಪರಿಸ್ಥಿತಿ ಹೋಯ್ತಲ್ಲವೇ ಎಂದು ದಿಗಿಲು ಪಡ್ತಾ ಕೂತ್ಕೊಳ್ಳದೆ, ನನ್ನ ಅಂತರಂಗ ದೇವರ ಮುಂದೆ ಹೇಗಿದೆ, ದೇವರ ಮುಂದೆ ನಂಬಿಗಸ್ತನಾಗಿದ್ದೇನೋ, ನನ್ನ ನಂಬಿಕೆಯನ್ನು ಕಾಪಾಡಿಕೊಳ್ತಿದ್ದೇನೋ, ಪರಿಶುದ್ಧತೆಯುಳ್ಳವನಾಗಿ ನಾನು ಜೀವಿಸುತ್ತಿದ್ದೇನೋ, ದಿನೇ ದಿನೇ ದೇವರೊಂದಿಗೆ ಸಹವಾಸ ಮಾಡುತ್ತಾ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ತಿದ್ದೇನೋ ಎಂದು ಪರೀಕ್ಷಿಸಿಕೊಳ್ಳಲು
ದೇವರ ಲೌಕಿಕ ಕಾರ್ಯಗಳೆಲ್ಲ ತಾತ್ಕಾಲಿಕವಾಗಿವೆ ಎಂದು ಗುರುತಿಸಿ ನಿತ್ಯವಾದ ಪರಲೋಕ ರಾಜ್ಯಕ್ಕಾಗಿ ಕಾದು ಎದುರುನೋಡುವವರಾಗಿರುವಂತೆ, ಮೇಲಿಂದ ಮೇಲೆ ನಮ್ಮ ಹೃದಯವನ್ನು ನಿಮ್ಮ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳುವಂತೆ, ಈ ಲೋಕದಲ್ಲಿರುವಂತಹ ಹಗುರವಾದ ಸಂಕಟಗಳ ವಿಷಯದಲ್ಲಿ ಕುಗ್ಗಿ ಹೋಗದೆ ಶಾಶ್ವತವಾದ ಆಶೀರ್ವಾದಗಳನ್ನು, ನಿಮ್ಮ ನಿತ್ಯ ರಾಜ್ಯದಲ್ಲಿರುವಂತಹ ಭಾಗ್ಯವನ್ನುಂಟು ಮಾಡುವ ನಿಮ್ಮ ವಿಷಯದಲ್ಲಿ ಆನಂದಿಸಲು, ಆಧರಿಸಲ್ಪಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಏನಾದರೂ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಕರೆಗಳನ್ನೆತ್ತಿ ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ದೇವರು ತಪ್ಪದೆ ನಮ್ಮೆಲ್ಲರ ಪ್ರಾರ್ಥನೆಗೆ ಅದ್ಭುತವಾದ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ಲವೋ?